ಹಾಯ್ ಎವ್ರಿವನ್, ಬರೀ 15 ನಿಮಿಷದಲ್ಲಿ ತಯಾರಾಗೋ 7 ಕಪ್ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಹಬ್ಬಗಳಿಗೆ ಆಗಲಿ, ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಆಗಲಿ, ಇಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ದಿಢೀರಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸಿ ಮಾಡ್ಕೊಳ್ಳುವಂಥ ಬರ್ಫಿ ಇದು. ಮಾಡ್ಕೊಳ್ಳೋದು ಎಷ್ಟು ಈಸಿನೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಸ್ವೀಟ್ನ ಹೆಸರೇ ಹೇಳೋ ಹಾಗೆ ಇಂಗ್ರೀಡಿಯೆಂಟ್ಸ್ಗಳನ್ನು 7 ಕಪ್ ಅಷ್ಟು ತಗೊಳ್ತೀವಿ. ಅದರಿಂದ ಇಂಗ್ರೀಡಿಯೆಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೂ ಈಸಿ ಆಗತ್ತೆ. ಹಾಗೆ ಮೆಜರ್ಮೆಂಟ್ ಕೂಡ 7 ಕಪ್ ಅಷ್ಟೇ ತಗೊಳ್ಳೋದ್ರಿಂದ ನಾವು ಮಾಡೋ ಬರ್ಫಿ ಕೂಡ ಪರ್ಫೆಕ್ಟ್ ಆಗೇ ಬರುತ್ತೆ. ಆದರೆ ಯಾವ ಹದ ಬರೋ ತನಕ ಬೇಯಿಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಜಾರ್ನಲ್ಲಿ 15ರಿಂದ 20 ಬಾದಾಮಿ, ಹಾಗೆ ಒಂದು 15ರಿಂದ 20 ಗೋಡಂಬಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ನೀವು ಬರೀ ಗೋಡಂಬಿನೂ ಕೂಡ ಹಾಕೊಳ್ಬೋದು, ಇಲ್ಲ ಬರೀ ಬಾದಾಮಿನೂ ಕೂಡ ಹಾಕೊಳ್ಬೋದು. 7 ಕಪ್ನಲ್ಲಿ 1 ಕಪ್ ಅಷ್ಟು ಈ ಬಾದಾಮಿ ಗೋಡಂಬಿ ಪೌಡರ್ನ ಹಾಕೊಳ್ತೀವಿ. ಈ ಪೌಡರ್ ಹಾಕೊಂಡ್ರೇ ಈ ಬರ್ಫಿಗೆ ಒಳ್ಳೆ ಟೇಸ್ಟ್ ಕೊಡತ್ತೆ. ಆಲ್ಮೋಸ್ಟ್ ಗೋಡಂಬಿ ಬರ್ಫಿ ಇರತ್ತಲ್ಲ, ಆ ಟೇಸ್ಟೇ ಇರುತ್ತೆ. ಈ ಪೌಡರ್ ರೆಡಿ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಕೇಕ್ ಪ್ಯಾನ್ ಅಥವಾ ಪ್ಲೇಟ್ನಲ್ಲಿ ತುಪ್ಪ ಸವರಿ ಇಟ್ಕೊಳ್ಳಿ. ಬರ್ಫಿ ರೆಡಿ ಆಗ್ತಿದ್ದಂಗೆ ಅದನ್ನು ಪ್ಯಾನ್ನಲ್ಲಿ ತಕ್ಷಣ ಹಾಕೊಂಡು ಶೇಪ್ ಕೊಡಬೇಕು. ಈಗ ಒಂದು ಕಡಾಯಿಯಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಮನೇಲಿರೋ ಯಾವುದಾದ್ರೂ ಒಂದು ಕಪ್ನ ಅಳತೆಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಳ್ತಾ ಹೋಗಿ. ಕಡಲೆ ಹಿಟ್ಟಿಂದು ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋ ತನಕ ಹುರ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಹುರಿತಿದ್ದಂಗೆ ಕಡಲೆ ಹಿಟ್ಟಿಂದು ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಅದೇ ಕಪ್ನ ಅಳತೆಯಲ್ಲಿ 1 ಕಪ್ ಅಷ್ಟು ಡೆಸಿಗೇಟೆಡ್ ಕೋಕೋನಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಇಲ್ಲ ಅಂದರೆ ಸಣ್ಣದಾಗಿ ತುರಿದಿರೋ ಕಾಯಿನ ಕೂಡ ಹಾಕೊಳ್ಬೋದು. ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಒಟ್ಟಿಗೆ ಹಾಕಿ ಕೂಡ ಬರ್ಫಿ ಮಾಡ್ತಾರೆ. ಆದರೆ ಕಡಲೆ ಹಿಟ್ಟು ಕೋಕೋನಟ್ ಪೌಡರ್ನ ಒಂದ್ಸಲಿ ಹುರ್ಕೊಂಡ್ರೆ ಬರ್ಫಿ ಟೇಸ್ಟ್ ಚೆನ್ನಾಗಿರತ್ತೆ. ಕೋಕೋನಟ್ ಪೌಡರ್ ಕೂಡ ಹುರಿತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರತ್ತೆ. ಇದನ್ನು ಹುರ್ಕೊಂಡ್ಮೇಲೆ ಇನ್ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಅಷ್ಟು ಗ್ರೈಂಡ್ ಮಾಡ್ಕೊಂಡ ಬಾದಾಮಿ ಗೋಡಂಬಿ ಪೌಡರ್ ಹಾಕಿದ್ದೀನಿ. ಅದೇ ಕಪ್ನ ಅಳತೆಯಲ್ಲಿ ಸಕ್ಕರೆ ಮಾತ್ರ 2 ಕಪ್ ಅಷ್ಟು ನಾವು ಹಾಕೊಳ್ಬೇಕಾಗತ್ತೆ. ನಂತರ 1 ಕಪ್ ಅಷ್ಟು ಕಾಯಿಸ್ಕೊಂಡಿರೋ ಹಾಲು, ಕೊನೆಯದಾಗಿ 1 ಕಪ್ ಅಷ್ಟು ಕರಗಿಸ್ಕೊಂಡಿರೋ ತುಪ್ಪನ ಮೆಜರ್ ಮಾಡೋಬೇಕಾದ್ರೆ ಪೂರ್ತಿ ಕರಗಿಸ್ಕೊಂಡೆ 1 ಕಪ್ ಅಷ್ಟು ಹಾಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಳ್ತಾ ಇರಬೇಕು. ಈಗ ನೋಡಲಿಕ್ಕೆ ಇದು ಕಡಿಮೆ ಕ್ವಾಂಟಿಟಿ ಅಂತ ಅನ್ಸತ್ತೆ, ಹಾಗೆ ಕಡಲೆ ಹಿಟ್ಟು ತಿಳಿ ಅಂತ ಅನ್ಸತ್ತೆ. ಆದರೆ ಇದನ್ನು ಬೇಯಿಸ್ತಾ ಕಡಲೆ ಹಿಟ್ಟು ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಕಡಲೆ ಹಿಟ್ಟು ಅರಳ್ತಾ ಬಂದು ಕಲರ್ ಕೂಡ ಬೆಳ್ಳಗಾಗ್ತಾ ಹೋಗುತ್ತೆ. ಮೊದಲಿಗೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ, ಕೊನೆಯಲ್ಲಿ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಳಿ. ಈ ಕಡಲೆ ಹಿಟ್ಟು ತುಪ್ಪನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಲೋ ಫ್ಲೇಮ್ನಲ್ಲಿ ತಿರುಗಿಸ್ತಾ ಬರಬೇಕು. ಆಲ್ಮೋಸ್ಟ್ ಒಂದು 8ರಿಂದ 10 ನಿಮಿಷ ಬೇಕಾಗತ್ತೆ. ಕೊನೆಯಲ್ಲಿ ಈ ಕಡಲೆ ಹಿಟ್ಟು ತುಪ್ಪನೆಲ್ಲ ಫುಲ್ ಅಬ್ಸರ್ವ್ ಮಾಡಿಕೊಂಡು ಒಂದಕ್ಕೊಂದು ಹೊಂದ್ಕೊಳ್ತಾ ತಳ ಫುಲ್ ಬಿಟ್ಕೊಳ್ತಾ ಬರುತ್ತೆ. ಆವಾಗ ಇದು ಬರ್ಫಿ ಆಗಲಿಕ್ಕೆ ಸೆಟ್ ಆಗಿದೆ ಅಂತ. ಆವಾಗ ಫ್ಲೇಮ್ ಆಫ್ ಮಾಡಿ ಇದನ್ನು ತುಪ್ಪ ಸವರಿರೋ ಪ್ಯಾನ್ಗೆ ಹಾಕಿ ತುಪ್ಪ ಸವರಿದ ಯಾವುದಾದ್ರೂ ಫ್ಲ್ಯಾಟ್ ತಳ ಇರೋ ಕಪ್ನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಬಿಸಿ ಇದ್ದಾಗಲೇ ತುಪ್ಪ ಸವರಿದ ಚಾಕುಯಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಸ್ಕ್ವಯರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಸೆಟ್ ಆಗಲಿಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ, ಒಂದು 1/4 ಗಂಟೆಯಲ್ಲೇ ಸೆಟ್ ಆಗಿಬಿಡತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ಫಿ ಟೆಕ್ಸ್ಚರ್ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮೈಸೂರು ಪಾಕ್ ಮತ್ತು ಗೋಡಂಬಿ ಬಾದಾಮಿನ ಪೌಡರ್ ಮಾಡಿ ಹಾಕಿರೋದ್ರಿಂದ ಗೋಡಂಬಿ ಬರ್ಫಿ ಟೇಸ್ಟ್ ಇರುತ್ತೆ. ಹದ ಒಂದು ಗೊತ್ತಾಗ್ಬಿಟ್ರೆ ಮಾಡ್ಕೊಳ್ಳೋದು ಮಾತ್ರ ತುಂಬ ಈಸಿ. ಇಷ್ಟು ಈಸಿಯಾದ ಬರ್ಫಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಶೇಂಗಾ ಎಳ್ಳಿನ ಚಿಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗೋವಂಥ ಶೇಂಗಾ ಎಳ್ಳಿನ ಚಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಂತೂ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಬರೀ ಶೇಂಗಾ ಇಲ್ಲ ಬರೀ ಎಳ್ಳಿಂದ ಚಿಕ್ಕಿ ಮಾಡ್ತಾರೆ. ಆದರೆ ಇವತ್ತು ಶೇಂಗಾ ಮತ್ತು ಎಳ್ಳು ಎರಡನ್ನೂ ಬಳಸಿ ಚಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಅಂಗಡಿಗಳಲ್ಲಿ ಸಿಗೋ ರೀತಿಯೇ ಇರುತ್ತೆ. ಶೇಂಗಾ ಎಳ್ಳನ್ನು ಹುರಿದು ಇಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು, ಅಷ್ಟು ಈಸಿ. ಹಾಗೆ ಮಾಡಿದ್ಮೇಲೆ ಸುಮಾರು ದಿನಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು ಒಂದು ಸಮಯ ಉಳಿದ್ರೆ. ಮಕ್ಕಳಿರೋ ಮನೆಯಲ್ಲಂತೂ ಮಾಡಿದ ದಿನನೇ ಖಾಲಿ ಆಗತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಶೇಂಗಾ ಎಳ್ಳಿನ ಚಿಕ್ಕಿ ಮಾಡೋದಕ್ಕೆ ಮೊದಲಿಗೆ 1 ಕಪ್ ಅಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ.
ಈ ಶೇಂಗಾ ಬೀಜನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಬರಬೇಕು. ಶೇಂಗಾ ಬೀಜನ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಾವು ಮಾಡೋ ಚಿಕ್ಕಿ ಕೂಡ ಅಷ್ಟೇ ಕ್ರಂಚಿಯಾಗೇ ಇರುತ್ತೆ. ಶೇಂಗಾ ಬೀಜನ ತುಂಬ ಕಪ್ಪಾಗೋ ತನಕ ಹುರಿಬಾರ್ದು. ತುಂಬ ಕಪ್ಪಾಯಿತು ಅಂದರೆ ಚಿಕ್ಕಿ ಕಹಿ ಬಂದ್ಬಿಡತ್ತೆ. ಆದ್ದರಿಂದ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಶೇಂಗಾ ಬೀಜ ಸಿಪ್ಪೆ ಎಲ್ಲ ಸುಲಿಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿ ತನಕ ಹುರ್ಕೊಳ್ಳಿ. ನೋಡಿ, ಈ ರೀತಿ ಸಿಪ್ಪೆ ಸುಲಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಪ್ಲೇಟ್ಗೆ ಹಾಕಿ ಶೇಂಗಾ ಬೀಜನ ಆರಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಎಳ್ಳನ್ನು ಹುರ್ಕೊಳ್ಬೋದು. ಶೇಂಗಾ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಎಳ್ಳನ್ನು ಕೂಡ 1 ಕಪ್ಪಷ್ಟು ತೊಗೊಂಡು ಇದನ್ನು ಕೂಡ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಹುರ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ನ ಅಳತೆ ಇಟ್ಕೊಳ್ಳಿ. ಆ ಒಂದು ಕಪ್ನ ಅಳತೆಯಲ್ಲಿ ಶೇಂಗಾ ಬೀಜ 1 ಕಪ್ಪು, ಎಳ್ಳು 1 ಕಪ್ಪು, ಬೆಲ್ಲ 1 ಕಪ್ಪಷ್ಟು ತೊಗೊಳ್ಳಿ. ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡಿದ್ರೂ ಪರ್ಫೆಕ್ಟಾಗೇ ಮಾಡ್ಕೊಳ್ತೀರಾ. ಈ ಎಳ್ಳನ್ನು ತುಂಬ ಕಲರ್ ಚೇಂಜ್ ಆಗೋ ತನಕನೂ ಹುರ್ಕೊಳ್ಬಾರ್ದು. ಒಂದು 2 ನಿಮಿಷ ಹುರ್ಕೊಂಡು ಎಳ್ಳಿಂದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಪೂರ್ತಿ ಆರಲಿಕ್ಕೆ ಬಿಡಬೇಕು. ಈ ಎಳ್ಳಲ್ಲಿ ಒಂದು 3 ಟೀ ಸ್ಪೂನಷ್ಟು ಎಳ್ಳನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಕೊನೆಯಲ್ಲಿ ಉಪಯೋಗಿಸ್ಕೊಳ್ತೀನಿ. ಇನ್ಮಿಕ್ಕಿದ ಎಳ್ಳನ್ನು ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಎಳ್ಳು ಪೂರ್ತಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಒಂದು 2 ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೊಂದು ಎಳ್ಳು ಇಡೀದಿದ್ರೂ ಪರವಾಗಿಲ್ಲ. ಈಗ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ತೆಗೆದು ಇಟ್ಕೊಳ್ಳಿ. ಶೇಂಗಾನ ಆರಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಆರಿದೆ. ಈ ಶೇಂಗಾದು ಸಿಪ್ಪೆನೆಲ್ಲ ತೆಗೆದು ಅದನ್ನು ಕೂಡ ಜಾರ್ಗೆ ಹಾಕಿ ಎಳ್ಳಿನ ಥರನೇ ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಒಂದು 2 ಸುತ್ತು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಈ ಥರ ಇಡೀ ಶೇಂಗಾ ಇದ್ರೂ ಚೆನ್ನಾಗಿರತ್ತೆ. ಇದನ್ನು ಕೂಡ ಎಳ್ಳಿನ ಜೊತೆ ಸೇರಿಸಿ ಈಗಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಪಾಕಕ್ಕೆ ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ಈಗಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಪ್ಲೇಟು, ಶೀಟು ಅಥವಾ ಮಣೆಗೆ ತುಪ್ಪ ಸವರಿ ಇಟ್ಕೊಳ್ಳಿ. ಯಾಕಂದರೆ ಚಿಕ್ಕಿದು ಮಿಕ್ಸ್ಚರ್ ರೆಡಿ ಆದ ತಕ್ಷಣ ಇದಕ್ಕೆ ಹಾಕೊಳ್ಬೇಕಾಗತ್ತೆ. ಇವಾಗ ಒಂದು ಕಡಾಯಿಯಲ್ಲಿ 1 ಕಪ್ಪಷ್ಟು ಕುಟ್ಟಿರೋ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಪೂರ್ತಿ ಕರಗಿಸ್ಕೊಳ್ಬೇಕು. ಬೆಲ್ಲದ ಜೊತೆ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ನೀರು ಜಾಸ್ತಿ ಹಾಕಿಬಿಟ್ರೆ ತುಂಬ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ. ಆದ್ದರಿಂದ ಇಷ್ಟೇ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಈ ರೀತಿ ಪೂರ್ತಿ ಕರಗ್ತು ಅಂದರೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬೆಲ್ಲನ ಕುದಿಸ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಕೊಡತ್ತೆ, ಜೊತೆಗೆ ಬೆಲ್ಲಕ್ಕೆ ಶೈನಿಂಗ್ ಕೊಡತ್ತೆ. ನೋಡಿ, ಇದು ಕುದೀತಾ ಬೆಲ್ಲದ ಕಲರ್ ಕೂಡ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅವಾಗವಾಗ ಪಾಕದ್ದು ಹದ ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಒಂದು ಕಪ್ನಲ್ಲಿ ತಣ್ಣಗಿರೋ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಪಾಕ ಹಾಕಿ ಒಂದು 30 ಸೆಕೆಂಡ್ ಬಿಟ್ಟು ಕೈನಲ್ಲಿ ತೆಗೆದ್ರೆ ಅದು ಈ ರೀತಿ ಜಿಗಿಟಿನ ರೀತಿ ಇದೆ ಅಂದರೆ ಇದಿನ್ನೂ ಪಾಕದ ಹದ ಬಂದಿಲ್ಲ ಅಂತ. ಆವಾಗ ಮತ್ತೆ ಈ ಬೆಲ್ಲನ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಬೆಲ್ಲ ಕುದ್ದಂಗೆ ಬೆಲ್ಲದ ಕಲರ್ ಇನ್ನೂ ಡಾರ್ಕ್ ಆಗ್ತಾ ಹೋಗುತ್ತೆ. ಈಗ ಮತ್ತೆ ಪಾಕದ ಹದ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಪಾಕದ ಹದ ಬಂದಿದ್ರೆ ಪಾಕನ ನೀರಿಗೆ ಹಾಕಿ ಒಂದು 30 ಸೆಕೆಂಡ್ಗೆ ಫುಲ್ ಗಟ್ಟಿಯಾಗಿ ಕ್ರಿಸ್ಟಲ್ ಥರ ಆಗತ್ತೆ. ಈ ರೀತಿ ಸೌಂಡ್ ಬರುತ್ತೆ. ಕೈನಲ್ಲಿ ಆರಾಮಾಗಿ ತುಂಡು ಮಾಡ್ಕೊಳ್ಬೋದು. ಈ ರೀತಿ ಆಯಿತು ಅಂದರೆ ಪಾಕ ಬಂದಿದೆ ಅಂತ. ನಂತರ ಇದಕ್ಕೆ ಒಂದು 2 ಪಿಂಚಷ್ಟು ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಹಾಕೋದ್ರಿಂದ ಈ ಚಿಕ್ಕಿ ಸುಮಾರು ದಿನಗಳ ತನಕ ಕ್ರಂಚಿಯಾಗೇ ಇರುತ್ತೆ. ಸೋಡಾ ಹಾಕಿದ ತಕ್ಷಣ ಪಾಕ ಈ ರೀತಿ ಅರಳಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇವಾಗ ಫ್ಲೇಮ್ ಆಫ್ ಮಾಡಿ ನಾವು ಮಿಕ್ಸ್ ಮಾಡಿಕೊಂಡ ಶೇಂಗಾ ಎಳ್ಳಿನ ಪುಡಿ ಹಾಕಿ ಹಾಗೆ ಎಳ್ಳನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕಿ ಪಾಕದ ಜೊತೆ ಬೇಗ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ ಆನ್ ಮಾಡಿ ಮಿಕ್ಸ್ ಮಾಡ್ತಾ ಬಂದರೆ ಮಿಕ್ಸ್ಚರ್ ಸ್ವಲ್ಪ ತೆಳುವಾಗಿ ಎಲ್ಲದು ನೀಟಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇದ್ದಂಗೂ ಮಿಕ್ಸ್ಚರ್ ಈ ರೀತಿ ತಳ ಬಿಟ್ಕೊಂಡು ಈ ರೀತಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಆವಾಗ ಇದು ಸೆಟ್ ಆಗಿದೆ ಅಂತ. ತಕ್ಷಣ ಇದನ್ನು ತೆಗೆದು ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ಸ್ಪ್ರೆಡ್ ಮಾಡಿ ಯಾವುದಾದ್ರೂ ಫ್ಲ್ಯಾಟ್ ತಳ ಇರೋ ತುಪ್ಪ ಸವರಿದ ಕಪ್ನಿಂದ ಚೆನ್ನಾಗೆ ಪ್ರೆಸ್ ಮಾಡಿ ಮೇಲೆ ಇನ್ಮಿಕ್ಕಿದ ಎಳ್ಳನ್ನು ಹಾಕಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ನಂತರ ತುಪ್ಪ ಸವರಿದ ಚಾಕುಯಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಬಿಸಿ ಇದ್ದಾಗಲೇ ಶೇಪ್ ಕೊಟ್ಟಿರಿ. ಇದು ಗಟ್ಟಿ ಆಯಿತು ಅಂದರೆ ಆವಾಗ ಶೇಪ್ ಕೊಡೋಕ್ಕೆ ಆಗಲ್ಲ. ಇದನ್ನು ಈಗ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಚಿಕ್ಕಿಗಳನ್ನು ಈಸಿಯಾಗಿ ತೆಗಿಬೋದು. ತುಂಬಾ ರುಚಿಯಾಗಿರುತ್ತೆ. ಇಡೀ ಶೇಂಗಾ ಹಾಕಿ ಮಾಡ್ಕೊಳ್ಳೋ ಚಿಕ್ಕಿ ಒಂದು ರೀತಿ ಟೇಸ್ಟ್ ಇದ್ದರೆ ಈ ರೀತಿ ಗ್ರೈಂಡ್ ಮಾಡಿ ಮಾಡ್ಕೊಳ್ಳೋ ಚಿಕ್ಕಿದು ಇನ್ನೊಂದು ರೀತಿ ಟೇಸ್ಟ್ ಇರುತ್ತೆ. ಅದರಲ್ಲೂ ಶೇಂಗಾ ಜೊತೆ ಎಳ್ಳನ್ನು ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು.
ನೀವು ಕೂಡ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಶೇಂಗಾ ಎಳ್ಳಿನ ಚಿಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದ ಈಸಿ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.